ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS JK ಫ್ಯಾನ್ ಫಿಕ್ಷನ್ CLG ಪ್ಲೇ ಬಾಯ್ ವರ್ಸಸ್ ರಿವೆಂಜ್ ಗರ್ಲ್ ಪಾರ್ಟ್ 5. ಕಣ್ಮುಂಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ನೇರ FF ಒಳಗಡೆ ಹೋಗೋಣ. ಲಾಸ್ಟ್ ಪಾರ್ಟಲ್ಲಿ ಎಲ್ಲಿಗೆ ನಿಲ್ಸಿದ್ನೋ ಅಲ್ಲಿಂದನೇ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ಥಯಾಂಗ್, ಯಾಕೆ ಸುಮ್ಮನೆ ನಿಂತಿದ್ಯಾ? ಏನಾದರೂ ಹೇಳು. ನೀನು ಯಾಕೆ ಇವಾಗ ನಮ್ಮಿಬ್ರನ್ನ ಕರೀತಾ ಇದೆಯಾ? ಅದು ನಿನ್ನಿಬ್ಬರು ಫ್ರೆಂಡ್ಸ್ನ ಬಿಟ್ಟು. ಕಿಮ್ಸು, ಅವ್ರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನಾನು ನಿನ್ನೆಯಿಂದ ನಿಮ್ಮಿಬ್ರು ನನ್ನ ಫ್ರೆಂಡ್ಸ್ ಅಂತಲೇ ತಿಳ್ಕೊಂಡಿದ್ದೀನಿ. ಸೊ ಅದಕ್ಕೆ ಕರೀತಾ ಇದ್ದೀನಿ. ಬರ್ತೀರಾ? ನಾವು 3 ಜನ ಸೇರಿ ಜ್ಯೂಸ್ ಕುಡಿತಾ ಮಾತಾಡೋಣ. ಥಯಾಂಗ್, ನೀವೆಷ್ಟು ಒಳ್ಳೆಯವರು ಗೊತ್ತಾ? ಅವರಿಬ್ರಿಗೂ ಹೋಲಿಸಿದ್ರೆ ಸತ್ಯವಾಗ್ಲೂ ನೀವೇ ಬೆಟರ್. ವಯನ್, ಇನ್ನೂ ಅವರು ಇವರು ಅಂತ ಯಾಕೆ ಮಾತಾಡ್ತಿದ್ಯಾ? ನಾರ್ಮಲಾಗೆ ಮಾತಾಡೋ. ಇನ್ನು ಮುಂದೆ ನಾವೆಲ್ಲರೂ ಫ್ರೆಂಡ್ಸ್, ಓಕೆ ಅಂತ ಸ್ಮೈಲ್ ಮಾಡಿಕೊಂಡು ನಿಮಗೂ ಕಿಮ್ಸಿಗೂ ಶೇಕ್ ಹ್ಯಾಂಡ್ ಮಾಡ್ತಾರೆ. ನೀವು ಟೇರ್ ಫೇಸ್ನ ನೋಡಿ ನಗ್ತಾ ಇದ್ದೀರಾ. ಬಟ್ ಕಿಮ್ಸು, ಏನಿದು ಸಡನ್ ಚೇಂಜಸ್? ಈ ಥಯಾಂಗ್ ನಮ್ಮಿಬ್ಬರು ಸ್ನೇಹ ಬಯಸ್ತಿರೋದು ನಂಗೆ ಯಾಕೋ ಅನುಮಾನ ಬರ್ತಿದೆ. ಇವನ ಜೊತೆ ಫ್ರೆಂಡ್ಶಿಪ್ ಮಾಡೋದು ಸರಿನೋ ತಪ್ಪೋ ಗೊತ್ತಾಗ್ತಿಲ್ಲ. ಇವನಿಂದ ವಯನ್ಗೆ ಯಾವುದೇ ತೊಂದರೆ ಆಗದಿದ್ರೆ ಸಾಕು ಅಂತ ಮನಸಲ್ಲೇ ಅಂದ್ಕೊಂಡು ವೀನ ಡೌಟಾಗೆ ನೋಡ್ತಿದ್ದಾಳೆ. ನೆಕ್ಸ್ಟ್, ಇವಾಗ ನೀವು 3 ಜನ ಕ್ಯಾಂಟೀನಲ್ಲಿದ್ದೀರಾ. ವಯನ್, ನಿಂಗೆ ಯಾವ ಫ್ಲೇವರ್ ಜ್ಯೂಸ್ ಬೇಕು? ಯಾವುದಾದ್ರೂ ಓಕೆ ಥಯಾಂಗ್. ಕಿಮ್ಸು, ನಿಂಗೆ? ಹಾಂ, ನನಗೇನು ಬೇಡ. ಯಾಕೆ ಕಿಮ್ಸು? ನಂಗೆ ಇವಾಗ ಯಾವ ಜ್ಯೂಸ್ ಕುಡಿಯೋ ಇಂಟ್ರೆಸ್ಟು ಇಲ್ಲ, ಸೊ ನಂಗೆ ಬೇಡ. ಕಿಮ್ಸು, ಏನಾಯಿತು ನಿನಗೆ? ಅಲ್ಲಿ ಥಯಾಂಗ್ ಮುಖ ನೋಡು, ನೀನು ಬೇಡ ಅಂದಿದ್ದಕ್ಕೆ ಎಷ್ಟು ಬೇಜಾರಾಗಿದ್ದಾನೆ. ವಯನ್, ನಂಗೆ ಯಾಕೋ ಇವಾಗ ಇಲ್ಲಿರೋದು ಇಷ್ಟ ಆಗ್ತಿಲ್ಲ ಕಣೆ. ಬಾ, ನಾವಿಬ್ಬರು ಹೊರಗಡೆ ಶಾಪಿಂಗಿಗೆ ಹೋಗೋಣ. ಹೇಗಿದ್ರು ಇವಾಗ ಸಂಜೆ ಸೇಹುನ್ ತಂಗಿ ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕಲ್ವಾ? ಹಾಗೆ ಏನಾದರೂ ಒಂದು ಗಿಫ್ಟ್ನ ಪರ್ಚೇಸ್ ಮಾಡ್ಕೊಂಬರೋಣ. ಹೋಗೋಣ, ಬಟ್ 10 ಮಿನಿಟ್ಸ್ ಬಿಟ್ಟು ಪ್ಲೀಸ್ ಕಿಮ್ಸು, ನನಗೋಸ್ಕರ ಕುತ್ಕೊಳ್ಳೆ. ವಯನ್, ಏನು ನೀವಿಬ್ಬರೇ ಸೀಕ್ರೆಟಾಗಿ ಏನೋ ಮೆಲ್ಲೋಗಿ ಮಾತಾಡ್ತಾ ಇದ್ದೀರಾ? ಸೀಕ್ರೆಟ್ ಎಲ್ಲ ಏನಿಲ್ಲ ಥಯಾಂಗ್. ಕಿಮ್ಸುಗೆ ಸ್ಟ್ರಾಬೆರಿ ಜ್ಯೂಸ್ ಬೇಕಂತೆ, ಅದನ್ನೇ ಹೇಳ್ತಾ ಇದ್ಲು ಅಲ್ವಾ ಕಿಮ್ಸು? ಹೇಯ್, ನಾನೆಲ್ಲ ಹೇಳ್ದೆ ವಯನ್? ಸುಮ್ಮನೆ ಇರು ಕಿಮ್ಸು. ಥಯಾಂಗ್, ನಮ್ಮಿಬ್ರಿಗೂ ಅದೇ ಓಕೆ. ಹೋಗಿ ತೊಗೊಂಬರ್ತೀರಾ? ಸರಿ ಆಯಿತು, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತಟೆ ಜ್ಯೂಸ್ ತರೋದಕ್ಕೆ ಕೌಂಟರ್ ಹತ್ರ ಹೋಗ್ತಾರೆ. ವಯನ್, ನನ್ನ ಮನಸ್ಸಿಗೆ ಯಾಕೋ ಇವನ್ ಸಾಹಸ ನಮಗೆ ಸರಿ ಬರಲ್ಲ ಅನ್ನಿಸ್ತಿದೆ ಕಣೆ. ಸುಮ್ಮನೆ ಎದ್ದೋಗೋಣ ಬಾರೆ. ಕಿಮ್ಸು, ಥಯಾಂಗ್ನ ಜಿಮಿನ್ ಜೇಕೆ ಥರ ಅಂದ್ಕೊಂಡ್ಯಾ? ಹಾಗಿಲ್ಲ ಕಣೆ ಇವನು. ನಿನ್ನೆ ನೈಟ್ ನಮ್ಮಿಬ್ರಿಗೂ ಹೆಲ್ಪ್ ಮಾಡಿದ್ದಾನವನು, ಅದನ್ನ ಮರಿಬೇಡ. ಹೀ ಈಸ್ ರಿಯಲಿ ಗುಡ್ ಪರ್ಸನ್. ಹೋ, ಥಯಾಂಗ್ ಗುಡ್ ಪರ್ಸನ್? ನಾವಿಬ್ರು ಏನು ಕೆಟ್ಟ ನನ್ನ ಮಕ್ಕಳಾ? ಏನಪ್ಪ ಏನು ಕೊಬ್ಬ ನಿಂಗೆ ಅಂದ್ಕೊಂಡು ಜೇಕೆ ನೀವು ಕೂತಿದ್ದ ಚೇರ್ನ ಅವ್ರ ಪಕ್ಕಕ್ಕೆ ಫೋರ್ಸಾಗಿ ಹೇಳ್ಕೋತಾರೆ. ಜೇಕೆ? ಹೌದು ಜೇಕೆನೆ. ಹೆಂಗೆ ಕಾಣಿಸ್ತಿದ್ದೀನಿ ನಿನ್ನ ಕಣ್ಣಿಗೆ? ಏಯ್, ಸರ್ಜಾಗಿ ನನ್ನ ಮುಖ ನೋಡ್ಕೊಂಡು ಹೇಳು, ನಾನು ಯಾವ ಥರ ಪರ್ಸನ್? ನೀನು ವೇಸ್ಟ್ ಫೆಲೋ, ಪೊರ್ಕಿ. ಅದು ಗೊತ್ತಿರೋ ವಿಷಯನೇ ಬೇರೆ ಹೇಳು. ಜೇಕೆ, ಸುಮ್ಮನೆ ನನಗೆ ತೊಂದರೆ ಕೊಡಬೇಡ, ಹೊರಟೋಗಿಲ್ಲಿಂದ. ಏನೋ ಹೋಗ್ಬೇಕಾ? ಇದೇ ನಿನ್ನ ತಾತನ ಜಾಗನ? ಹೋಗು ಅಂತ ಹೇಳ್ತಾ ಇದೆಯಾ? ಹೋಗಬೇಕಾಗಿರೋದು ನಾನಲ್ಲ, ನೀನು ಕಣೆ. ಸರಿ, ನಾನೇ ಹೋಗ್ತೀನಿ, ಸೈಡ್ ಬಿಡು. ಹೋಯ್, ಎಲ್ಲಿಗೆ ಹೋಗ್ತಾ ಇದೆಯಾ? ಕೈ ಬಿಡು ಜೇಕೆ, ನೀನು ತಾನೇ ಹೋಗು ಅಂದೆ. ಇವಾಗೇನು ಆಟ ಆಡ್ತಾ ಇದೆಯಾ ನೀನು? ನಾನು ಹೇಳಿದ್ದರ್ಥ ನಮ್ಮ ಕೊರಿಯಾನ ಬಿಟ್ಟು ಹೋಗು ಅಂತ. ಅದನ್ನು ಹೇಳೋದಕ್ಕೆ ನೀನು ಯಾರು? ನಾನು ಈ ದೇಶದ ಪ್ರಜೆ ಕಣೆ, ನಾನು ಹೇಳೋಕ್ಕೆ ಎಲ್ಲ ರೈಟ್ಸು ಇದೆ. ಓ, ಅದಕ್ಕೆ ಈ ರೀತಿ ಮ್ಯಾನರ್ಸೇ ಇಲ್ದಂಗೆ ನೋಡ್ಕೋತೀಯಾ? ನಾನು ಅವತ್ತೇ ಹೇಳಿದ್ದೀನಿ ಜೇಕೆ, ನಾನೇನು ಈ ಕಾಲೇಜ್ಗೆ ಬಿಟ್ಟಿಯಾಗಿ ಬಂದಿಲ್ಲ, ಎಲ್ಲದಕ್ಕೂ ಪೇ ಮಾಡಿದ್ದೀನಿ, ನನ್ನ ಕೈ ಬಿಡು ಅಂತ ಜೇಕೆ ಕೈನ ಒದ್ರುಬಿಟ್ಟು ಅಲ್ಲಿಂದ ಹೋಗೋದಕ್ಕೆ ನೋಡ್ತೀರಾ. ಬಟ್ ಜೇಕೆ ನಿಮ್ಮನ್ನ ಬ್ಯಾಕ್ ಸೈಡಿಂದ ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ವಚನ್, ನಿನ್ನಲ್ಲಿರೋ ಈ ಕೊಬ್ಬು ನನ್ನ ಏನೋ ಮಾಡ್ತಿದೆ ಕಣೆ. ಐ ಫೀಲ್ ಸಮಥಿಂಗ್ ಡಿಫ್ರೆಂಟ್. ನಿನ್ನ ಕೋಪ ನನಗೆ ಹೆವೆನ್ ಥರ ಫೀಲ್ ಕೊಡ್ತಿದೆ ಅಂತ ನಿಮ್ಮನ್ನ ಇನ್ನೂ ಟೈಟಾಗಿ ಹಗ್ ಮಾಡಿಕೊಂಡು ನಿಮ್ಮ ಶೋಲ್ಡರ್ ಮೇಲೆ ವೆಟ್ ಕಿಸ್ ಮಾಡ್ತಿದ್ದಾರೆ. ಅದು ಅಗ್ರೆಸಿವ್ ಆಗಿ. ಹೇ ಜೇಕೆ, ಏನು ಮಾಡ್ತಿದ್ಯಾ ನೀನು? ಬಿಡು ವಯ್ಯನ್ನ. ಕಿಮ್ಸು, ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡ, ಹೋಗಿ ಆ ಕಡೆ ಅಂತ ಜೇಕೆ ಕಿಮ್ಸುನ ಫೋರ್ಸಾಗಿ ದೂರ ತಳ್ತಾರೆ. ಆಗ ಜಿಮಿನ್ ಕಿಮ್ಸುನ ಕೆಳಗಡೆ ಬೀಳ್ದಂಗೆ ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟು, ಜೇಕೆ ಏನೋ ಇತ್ತಲ್ಲ, ಹೀಗೆಲ್ಲ ಮಾಡಬೇಡ ಮಗ, ಇದು ಕ್ಯಾಂಟೀನ್ ಕಣೋ, ಎಲ್ಲರೂ ಈ ಕಡೆನೇ ನೋಡ್ತಿದ್ದಾರೆ, ಬಿಡು ವಯ್ಯನ್ನ, ಹಿಂಗೆ ಮಾಡೋದು ಸರಿಯಲ್ಲ ಮಗ, ನನ್ನ ಮಾತು ಕೇಳು ಅಂತ ಜಿಮಿನ್ ಜೇಕೆನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಜೇಕೆಗೆ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ಮಾತ್ರ ನಿಮ್ಮನ್ನ ಬಿಡ್ತಾನೆ ಇಲ್ಲ, ತುಂಬ ಮಿಸ್ಯೂಸ್ ಮಾಡ್ತಿದ್ದಾರೆ. ನೀವು ಅವ್ರನ್ನ ಸ್ಟಾಪ್ ಮಾಡೋಕ್ಕಾಗದೆ ಸಖತ್ತು ಅಳ್ತಾನೆ ನಿಂತಿದ್ದೀರಾ. ನೆಕ್ಸ್ಟ್ ಜೇಕೆ ನಿಮ್ಮನ್ನ ಅವ್ರ ಪಕ್ಕಕ್ಕೆ ಟರ್ನ್ ಮಾಡಿಕೊಂಡು ನಿಮ್ಮ ಅಪ್ಪರ್ ಲಿಪ್ ಲೋಯರ್ ಲಿಪ್ ಅಂತ ಬೈಟ್ ಮಾಡಿ ಕಿಸ್ ಮಾಡ್ತಿದ್ದಾರೆ. ನಿಮಗೆ ಸಖತ್ತು ಕೋಪ ಬಂದು ಜೇಕೆನ ವೇಗವಾಗಿ ಹಿಂದಕ್ಕೆ ಪುಷ್ ಮಾಡಿಬಿಟ್ಟು ಸ್ಟ್ರಾಂಗಾಗಿ ಒಂದು ಸ್ಲ್ಯಾಪ್ ಮಾಡ್ತೀರಾ. ಥೂ, ಮನುಷ್ಯನ ನೀನು ಒಳ್ಳೆ ಪ್ರಾಣಿಗಿಂತ ಕಡಿಯಾಗಿ ನಡ್ಕೋತೀಯ. ಜೇಕೆ, ಇದೇ ಕೊನೆ, ಮತ್ತೆ ನನ್ನ ಹತ್ರ ಬಂದರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ನಾನು, ಹುಷಾರ್. ಹೇಯ್,
ಅದ್ಯಾವನ ಹತ್ರ ಹೋಗಿ ಅದೇನು ಕಂಪ್ಲೇಂಟ್ ಕೊಡ್ತೀಯೋ ಕೊಡ್ಕೊ ಹೋಗೆ. ಯಾವನು ನನ್ನ ಹತ್ರ ಏನೂ ಕಿತ್ಕೊಳಕ್ಕಾಗಲ್ಲ. ನೀನು ನನ್ನ ಕಣ್ಮುಂದೆ ಇರೋವರೆಗೂ ನಿನ್ನ ಹೀಗೆ ಅಬ್ಯೂಸ್ ಮಾಡ್ತಿರ್ತೀನಿ ನಾನು. ಹೌದು, ಬೆಳಿಗ್ಗೆ ಯಾವನ ಹತ್ರನೋ ಒಂದು ಕಾರಲ್ಲಿ ಡ್ರಾಪ್ ತೊಗೊಂಡು ಹಲ್ಲು ಕಿಸಿತ ಟಾಟಾ ಮಾಡ್ತಿದ್ಯಲ್ಲ, ಯಾರವನು? ಬಾಯ್ ಫ್ರೆಂಡಾ ಅಥವಾ ಬಾಯ್ ಬೆಸ್ಟಿನಾ? ಛೀ, ಬಾಯ್ ಮುಚ್ಚು, ಅದು ನನ್ನ ಅಣ್ಣ. ಓ ಅಣ್ಣನಾ? ಸದ್ಯ ಬದಿಕೊಂಡ ಅವನು. ಆಗ ನೀವು ಜೇಕೆನ ಗುರಾಯಿಸ್ಬಿಟ್ಟು, ಜೇಕೆ ನಿನ್ನ ಪ್ರಾಬ್ಲಮ್ ಏನು ಹೇಳು? ಯಾಕೆ ಯಾವಾಗಲೂ ನನ್ನ ಟಾರ್ಚರ್ ಮಾಡ್ತಿರ್ತೀಯ? ನಾನು ನೋಡ್ತಾನೆ ಇದ್ದೀನಿ, ನೀನು ತುಂಬ ಓವರ್ ಆಗಾಡ್ತೀಯ. ಇಷ್ಟಕ್ಕೂ ನಾನೇನು ಮಾಡಿದೆ ನಿನಗೆ? ನನ್ನ ಪಾಡಿಗೆ ನಾನು ಸುಮ್ಮನಿದ್ರು ನೀನು ಸುಮ್ಮನೆ ಇರೋದೇ ಇಲ್ಲ ಅಂತೀಯ. ಹೌದು ಕಣೆ, ನನಗೆ ಸುಮ್ಮನಿರೋಕ್ಕಾಗಲ್ಲ. ನಿನಗೆ ತೊಂದರೆ ಕೊಡೋದು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅತ್ತೆ ಯಾಕೆ? ಯಾಕಂದರೆ ನೀನು ನನ್ನ ಈಗೋನ ಟಚ್ ಮಾಡಿದ್ಯಾ. ಇಡೀ ಕಾಲೇಜಲ್ಲಿರೋ ಹುಡುಗಿರಲ್ಲಿ ಕೆಲವು ಹುಡುಗಿರು ನನ್ನ ನೋಡಿ ಭಯ ಪಡ್ತಾರೆ. ಇನ್ನು ಕೆಲವರು ನನ್ನ ಜೊತೆ ಜಾಲಿಯಾಗಿ ಫ್ಲರ್ಟ್ ಮಾಡಿಕೊಂಡು ನನ್ನ ಹಿಂದೆನೇ ಸುತ್ತಾ ಇರ್ತಾರೆ. ಆದರೆ ನೀನು ಮಾತ್ರನೇ ನನ್ನ ಕೆನ್ನೆಗೆ ಎಲ್ಲರ ಮುಂದೆ ಹೊಡೆದು ಕೊಬ್ಬಿಂದ ಮಾತಾಡಿದ್ದು. ಸೊ ನಿನ್ನ ಟಾರ್ಚರ್ ಮಾಡಿದೆ ಹೇಗೆ ಸುಮ್ಮನಿರಲಿ ನಾನು ಹೇಗೆ ಅಂತ ನಿಂಗೆ ಅರ್ಥ ಮಾಡಿಸ್ಬೇಕಲ್ವ ನಾನು? ನಿನ್ನ ಕಾಂಚಲಿಗೆ ನನ್ನ ಕಡೆಯಿಂದ ಪನಿಷ್ಮೆಂಟ್ ಕಣೆ ಇದು, ಅನುಭವಿಸು ಅಂತ ಅಗೇನ್ ಜೇಕೆ ನಿಮ್ಮನ್ನ ಹಿಡ್ಕೊಂಡು ಫೋರ್ಸಾಗಿ ಕಿಸ್ ಮಾಡೋದಕ್ಕೆ ಬರ್ತಾರೆ. ಬಟ್ ಅಷ್ಟರಲ್ಲಿ ಟೇ ಅಲ್ಲಿಗೆ ಓಡ್ ಬಂದು ಜೇಕೆ ಕೈನ ಹಿಡ್ಕೊಂಡು, ಜೇಕೆ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ನೀನೇನೋ ಜಸ್ಟ್ ಫೈಯನ್ನ ಟೀಸ್ ಮಾಡ್ತೀಯ ಅಷ್ಟೇ ಅಂದ್ಕೊಂಡ್ರೆ ನೀನು ತುಂಬ ಹದ್ಮೇಲೆ ನಡ್ಕೋತಾ ಇದೆಯಾ ಜೇಕೆ? ಛೇ, ನೀನು ಹೇಳಿದೆ ಅಂತ ನಾನು ಈ ಫೈಯನ್ನು ಕಿಮ್ಸನು ಈ ಕ್ಯಾಂಟೀನ್ ಒಳಗಡೆ ಕರ್ಕೊಂಡೇ ಬರಬಾರ್ದಿತ್ತು. ಎಲ್ಲ ನನ್ನದೇ ತಪ್ಪು. ಫೈಯನ್ ನಾನು ಕರೆದಿದ್ದಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಬಂದಿದ್ದಾಳೆ. ನೀನು ಇವಳನ್ನ ಹರ್ಟ್ ಮಾಡಿದರೆ ನಾನು ಸುಮ್ಮನೆ ಇರಲ್ಲ ಜೇಕೆ. ಏನಂದೆ? ಟೇ ನೀನು ನನ್ನ ಕಡೆನಾ ಇಲ್ಲ ಇವಳ ಕಡೆನಾ? ಯಾವಾಗಿಂದ ಪಕ್ಷ ಬದಲಾಯಿಸ್ದೆ? ಜೇಕೆ ನೀನು ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ ಸುಮ್ಮನಾಗ್ತಿದ್ದೀನಿ. ಬಿಟ್ಬಿಡು ವಯನ್ನ. ಇಲ್ಲಾಂದರೆ ಏನೋ ಮಾಡ್ತೀಯಟೆ. ಇವಳ ಮೇಲೆ ನಿಂಗೆ ಅಷ್ಟೊಂದು ಸಿಂಪತಿ ಇದೆಯಾ? ನಮ್ಮ ಫ್ರೆಂಡ್ಶಿಪ್ಗಿಂತ ಇವಳು ಹೆಚ್ಚಾದ್ಲ ನಿಂಗೆ ಅಂತ ಜೇಕೆ ಟೇ ಕಡೆ ತಿರ್ಕೊಂಡು ಟೇ ಜೊತೆ ಜಗಳ ಮಾಡ್ತಿದ್ದಾರೆ. ಜಿಮಿನ್ ಅವರಿಬ್ಬರು ಜಗಳ ಬಿಡಿಸೋದಕ್ಕೆ ಮುಂದೆ ಬರ್ತಾರೆ. ಆಗ ಅದೇ ಗ್ಯಾಪಲ್ಲಿ ಕಿಮ್ಸು ನಿಮ್ಮ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ ನಿಮ್ಮನ್ನ. ನೆಕ್ಸ್ಟ್ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಇವಾಗ ನೀವಿಬ್ಬರು ಒಂದು ಶಾಪಿಂಗ್ ಮಾಲಲ್ಲಿ ಇದ್ದೀರಾ. ವಯನ್, ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ಯಾ ನೀನು? ಬಿಟ್ಟಾಕು. ಇಲ್ಲಿ ಬಾಯ್ಲಿ, ಇಲ್ಲಿ ನೋಡು, ಇದರಲ್ಲಿ ಯಾವ ಡಿಸೈನ್ ಕಿಟ್ ಚೆನ್ನಾಗಿದೆ? ಈ ಮೇಕಪ್ ಕಿಟ್ ಸೇಹುನ್ ತಂಗಿಗೆ ಇಷ್ಟ ಆಗ್ಬೋದಲ್ವಾ? ಹಾಂ, ಇಷ್ಟ ಆಗ್ಬೋದು ಕಿಮ್ಸು, ಇದನ್ನೇ ತಗೋ ಬಾ, ಬಿಲ್ ಹಾಕ್ಸೋಣ. ವಯನ್, ಸ್ವಲ್ಪ ಸ್ಮೈಲ್ ಮಾಡೆ. ನೀ ಹೀಗೆ ಸಪ್ಪೋಗಿದ್ರೆ ಒಂಚೂರು ಚೆನ್ನಾಗೇ ಕಾಣಿಸಲ್ಲ ಗೊತ್ತಾ? ನಗಾಡು ಸ್ವಲ್ಪ. ಹೇಗೆ ನಗಾಡ್ಲಿ ಕಿಮ್ಸು? ಆ ಜೇಕೆ ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಅವ್ನ ಕಾಟ ತಡೆಯೋಕೆ ಆಗ್ತಿಲ್ಲ ನನಗೆ. ಅವ್ನು ಹೇಳ್ದಂಗೆ ಈ ದೇಶ ಬಿಟ್ಟೆ ವಾಪಸ್ ಹೋಗ್ಬಿಟ್ಲ ಇಂಡಿಯಾಗೆ. ವಯನ್, ಬುದ್ಧಿ ಇಲ್ದೋಳ್ ಥರ ಮಾತಾಡಬೇಡ ಕಣೆ. ಅವನೇನೋ ಲೂಸ್ ಥರ ಆಡ್ತಾನೆ ಅಂದರೆ ನೀನು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋತೀಯಾ? ನೀನು ಯಾವುದಕ್ಕೂ ಹೆದರಬೇಡ. ಇಲ್ಲೇ ಇದ್ದು ನೀನು ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊ. ಎಂಥ ಸಿಚುವೇಶನ್ ಬಂದರೂ ಅದನ್ನ ಫೇಸ್ ಮಾಡಿ ಹ್ಯಾಂಡಲ್ ಮಾಡು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡ. ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಕಣೆ ಅಂತ ಕಿಮ್ಸು ನಿಮಗೆ ಧೈರ್ಯ ತುಂಬ್ತಾಳೆ. ನೀವು ಅವಳ ಮಾತುಗಳನ್ನ ಕೇಳಿ ಸ್ವಲ್ಪ ಸಮಾಧಾನ ಆಗ್ತೀರಾ. ನೆಕ್ಸ್ಟ್ ಇವಾಗ ಟೈಮ್ ಸ್ಕಿಪ್ ಟು ಈವ್ನಿಂಗ್. ನೀವು ಮನೆಗೆ ಹೋಗಿ ನೀಟಾಗಿ ರೆಡಿ ಆಗಿಬಿಟ್ಟು ಕಿಮ್ಸುಗೋಸ್ಕರ ಬಸ್ ಸ್ಟಾಪ್ ಹತ್ರ ಬಂದು ವೆಯ್ಟ್ ಮಾಡ್ತಿದ್ದೀರಾ. ವಾವ್ ವಯನ್, ಏನು ಸಖತ್ತಾಗಿ ಕಾಣಿಸ್ತಿದೆಯೇ. ನಿನ್ನ ಈ ಗೆಟಪ್ಪಲ್ಲಿ ಏನಾದರೂ ಸೇಹೋನ್ ನೋಡಿದ್ರೆ ಪಕ್ಕ ಕಳೆದೋಗ್ತಾನಷ್ಟೇ. ಹೇ ಕೋತಿ, ಇವಾಗ ಅವನ ಮನೆಗೆ ತಾನೇ ಹೋಗ್ತಿದ್ದೀವಿ ನಾವು. ಸುಮ್ಮನೆ ಬಾ ಕಿಮ್ಸೋ. ಇಲ್ಲಿರೋ ಬಸ್ ಸ್ಟಾಪ್ ಹತ್ರ ಬರೋಕ್ಕೆ ನಿಂಗೆ ಇಷ್ಟೊತ್ತು ಬೇಕಾ? ತಾವು ಸಕ್ಕದಾಗೆ ಕಾಣಿಸ್ತಿದ್ದೀರಾ. ಏನು ಮೇಡಮ್, ಫುಲ್ ಮಿಂಚಿಂಗಾ? ಹೌದು ವಯನ್, ಆದರೆ ನಿನ್ನಷ್ಟಲ್ಲ ಬಿಡು. ಬಾ ಹೋಗೋಣ, ಬಸ್ ಬಂತು ಅಂತ ಕಿಮ್ಸೋ ನಿಮ್ಮನ್ನ ಬಸ್ಸಲ್ಲಿ ಸೇಹುನ್ ಮನೆಗೆ ಕರ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ನೀವು ಅವ್ರ ಮನೆ ಮುಂದೆ ಎಂಟ್ರಿ ಕೊಡ್ತಿದ್ದಾಗೆ ಸೇಹುನ್ ತಂಗಿ ಸುಶಿ, ಹಾಯ್, ನೀವು? ನಾವಿಬ್ಬರು ಸೇಹುನ್ ಫ್ರೆಂಡ್ಸ್. ಓಹ್, ಬನ್ನಿ ಒಳಗೆ, ನೀವು ಬರ್ತೀರಾ ಅಂತ ನನ್ನ ಅಣ್ಣ ಹೇಳಿದ್ದ. ಸೊ ಅದಕ್ಕೆ ನಾನು ಈ ಡೋರ್ ಹತ್ರನೇ ನಿಂತು ವೆಯ್ಟ್ ಮಾಡ್ತಿದ್ದೆ. ನಿಮ್ಮಿಬ್ಬರಲ್ಲಿ ವಯನ್ ನಾನೇ. ನೋಡಿದರೆ ಗೊತ್ತಾಗ್ತಿದೆ ನೀವು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀರಾ. ಅಮ್ಮ, ಅಣ್ಣ ಎಲ್ಲಿದ್ದಾನೆ? ಅವನ ಫ್ರೆಂಡ್ಸ್ ಬಂದಿದ್ದಾರೆ, ಬಾ ನೋಡು. ಆವಾಗ ಸೇಹುನ್ ಅಪ್ಪ ಅಮ್ಮ ಇಬ್ಬರು ಬಂದು ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ನೀವಿಬ್ಬರು ಅವ್ರ ಮನೆಗೆ ಗೆಸ್ಟಾಗಿ ಬಂದಿರೋದು ಅವ್ರಿಗೆ ಸಖತ್ತು ಖುಷಿ ಕೊಡ್ತಿದೆ. ನೆಕ್ಸ್ಟ್ ನೀವಿಬ್ಬರು ಸೇಹುನ್ ಫ್ಯಾಮಿಲಿ ಜೊತೆ ಸೇರಿ ಫುಲ್ ಮಿಂಗಲ್ ಆಗಿ ನಗ್ತಾ ಕೂತೇನೇನೋ ಮಾತಾಡ್ತಿರ್ತೀರಾ. ಸೇಹುನ್ ಅವ್ರ ತಂಗಿಗೆ ಅಂತ ಆರ್ಡರ್ ಮಾಡಿದ ಕೇಕ್ನ ಬೇಕ್ರಿಯಿಂದ ತೊಗೊಂಡು ಸೀದಾ ಅವ್ರ ಮನೆಗೆ ಬರ್ತಾರೆ. ಬಂದ ತಕ್ಷಣ ನಿಮ್ಮನ್ನ ನೋಡಿ ಅವ್ರಿಗೆ ಮಾತುಗಳೇ ಬರ್ತಿಲ್ಲ, ನಿಮ್ಮನ್ನೇ ನೋಡ್ತಾ ಇದ್ದಾರೆ. ನೀವು ಅಷ್ಟೇ ಅವ್ರ ಐ ಕಾಂಟ್ಯಾಕ್ಟಲ್ಲಿದ್ದೀರಾ. ವಯನ್, ಪ್ಲೀಸ್ ನಿನ್ನ ಫೀಲಿಂಗ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀಯಾ? ಪಕ್ಕದಲ್ಲೇ ಸೇಹುನ್ ಪೇರೆಂಟ್ಸ್ ಇದ್ದಾರೆ ಮಾ. ಅವನೇನೋ ಬಾಯ್ ಬಿಟ್ಕೊಂಡು ನಿನ್ನೆ ನೋಡ್ತಾ ಇದ್ದಾನೆ ಅಂತ ನೀನು ಹಾಗೆ ನೋಡಿದರೆ ಹೆಂಗೆ? ಕಂಟ್ರೋಲ್ ಯುವರ್ ಸೆಲ್ಫ್. ಕಿಮ್ಸು, ಸುಮ್ಮನೆ ಕಿವಿ ಹತ್ರ ಗುಯ್ಬೇಡವೆ, ನಂಗೊಂಥರ ಆಗ್ತಿದೆ.
ನೆಕ್ಸ್ಟ್ ನೀವೆಲ್ಲರೂ ಸೇರಿ ಸೂಶಿಗೆ ಗಿಫ್ಟ್ ಕೊಟ್ಟು ಅವಳ ಬರ್ತ್ಡೇನ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ. ನಿಮಗೆ ಸೇಹುನ್ ಮನೇಲಿ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ಮನಸ್ಸಿಗೆ ತುಂಬ ಖುಷಿ ಕೊಡ್ತಿದೆ. ಅವ್ರ ಜೊತೆಗೆಲ್ಲ ಡಿಸೈನಾಗಿ ಚೆನ್ನಾಗಿ ಸೆಲ್ಫಿ ತೊಗೊಂಡು ಜಾಲಿಯಾಗಿ ಎಲ್ಲರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಿರ್ತೀರಾ. ಆಗ ಸೇಹುನ್ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಕೈ ಹಿಡ್ಕೊಂಡು ಸ್ಲೋ ಡ್ಯಾನ್ಸ್ ಮಾಡ್ತಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಬಾಯಿ ಮಾತಿಗಿಂತ ಕಣ್ಣಿನ ಮಾತೆ ಜಾಸ್ತಿ ಆಗಿದೆ. ಒಬ್ರನ್ನೊಬ್ರು ಅಷ್ಟು ಡೀಪಾಗಿ ಅಡ್ಮೈರ್ ಆಗಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಟೈಮ್ ಸ್ಕಿಪ್. ಫಯನ್, ಕಿಮ್ಸು, ನೀವಿಬ್ಬರು ಇವತ್ತು ನಮ್ಮ ಮನೇಲೇ ಸ್ಟೇ ಮಾಡ್ತೀರಾ? ಈಗಾಗಲೇ ಟೈಮ್ ಆಗಿದೆ ಅಲ್ವಾ, ಇಷ್ಟೊತ್ತಲ್ಲಿ ಯಾಕೆ ಹೋಗ್ತೀರಾ? ಇವತ್ತೊಂದು ನೈಟ್ ಇಲ್ಲೇ ಇದ್ದು ನಾಳೆ ಮಾರ್ನಿಂಗ್ ಹೋಗಿ, ಸರಿನಾ? ಇಲ್ಲ ಆಂಟಿ, ಮನೇಲಿ ಮತ್ತೆ ವಾಪಸ್ ಬೇಗ ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾವು ಹೋಗಲೇಬೇಕು, ಬೇಜಾರಾಗಬೇಡಿ. ಇನ್ನೊಂದು ದಿನ ಯಾವತ್ತಾದರೂ ಖಂಡಿತ ಬಂದು ಒನ್ ಡೇ ಫುಲ್ ನಿಮ್ಮ ಜೊತೆಗೆ ಸ್ಟೇ ಇರ್ತೀವಿ, ಓಕೆನಾ? ಬಾಯ್ ಆಂಟಿ. ಅಯ್ಯೋ, ಇವಾಗ ಹೋಗಲೇಬೇಕಾ ನೀವಿಬ್ಬರು? ಒಂದು ಕಾಲ್ ಮಾಡಿ ಹೇಳಿ ನಿಮ್ಮ ಮನೆಗೆ ಇವತ್ತು ಬರೋಕ್ಕಾಗಲ್ಲ ಅಂತ. ಅಮ್ಮ, ಅವ್ರು ಇನ್ನೊಂದು ದಿನ ಬರ್ತೀವಿ ಅಂತ ಹೇಳ್ತಿದ್ದಾರಲ್ವಾ, ನೀನು ಯಾಕೆ ಸುಮ್ಮನೆ ಬಲವಂತ ಮಾಡ್ತೀಯಾ? ಸುಮ್ಮನೆ ಇರು, ಅವ್ರಿಗೆ ಕಷ್ಟ ಆಗ್ಬೋದು. ಅಪ್ಪ, ನಿಮ್ಮ ಸ್ಕೂಟಿ ಕೀ ಕೊಡಿ, ಇವರಿಬ್ರು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಬರ್ತೀನಿ. ಸೇಹುನ್, ನಿನಗೆ ಮೊದಲೇ ಹೆಲ್ತ್ ಸರಿ ಇಲ್ಲ, ನಿಂಗೆ ಯಾಕೆ ತೊಂದರೆ? ನಾವಿಬ್ಬರೇ ಹೋಗ್ತೀವಿ ಬಿಡು. ವಯನ್, ನಂಗೆ ಯಾವ ತೊಂದರೆನೂ ಇಲ್ಲ. ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಫುಲ್ಲು ಬೆಡ್ ರೆಸ್ಟ್ ತೊಗೊಂಡಿದ್ದೀನಿ, ಅದಕ್ಕೆ ಕಾಲೇಜಿಗೆ ಚಕ್ಕರ ಹಾಕಿ. ನಂಗೆ ಇವಾಗ ಅಷ್ಟಾಗಿ ಪೇಯ್ನ್ ಇಲ್ಲ, ನಿಮ್ಮಿಬ್ರು ನಾನು ಡ್ರಾಪ್ ಮಾಡ್ತೀನಿ, ಬನ್ನಿ. ಸೇಹುನ್, ಈ ಸ್ಕೂಟಿಲಿ ಟ್ರಿಬಲ್ ರೈಡಿಂಗಾ? ಟ್ರಾಫಿಕ್ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ಏನು ಮಾಡೋದು? ಜೊತೆಗೆ ನಮ್ಮಿಬ್ಬರ ಹತ್ರ ಹೆಲ್ಮೆಟ್ ಇಲ್ಲ, ನೀನು ಮಾತ್ರ ಹಾಕಿದ್ಯಾ? ಕಿಮ್ಸೋ, ಅದಕ್ಕೆ ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಾನು ಕರ್ಕೊಂಡು ಹೋಗ್ತೀನಿ, ಬಾ, ನನಗೆ ಕಟ್ ರೋಡ್ ಗೊತ್ತಿದೆ ಅಂತ ಸೇಹುನ್ ನಿಮ್ಮಿಬ್ರು ಅಡ್ಡದಾರಿ ಅಂದರೆ ಶಾರ್ಟ್ ಕಟ್ ರೋಟಲ್ಲಿ ಡ್ರಾಪ್ ಮಾಡ್ತಾರೆ. ಕಿಮ್ಸು ಫಸ್ಟು ಸ್ಕೂಟಿ ಬಿಟ್ಟು ಇಳಿತಾಳೆ, ಬಿಕಾಸ್ ಅವಳ ಮನೆ ನಿಮ್ಮ ಮನೆ ಸಿಗೋಕ್ಕೂ ಮುಂಚಿನ ಮನೆ. ಸೊ ಹಾಗಾಗಿ ನೀವಿರೋ ಮನೆಗೆ ಮುಂದೆ ಇನ್ನು ಸ್ವಲ್ಪ ಅವಳ ಮನೆ ಬಿಟ್ಟು ಮುಂದೆ ಹೋಗಬೇಕು, ಓಕೆನಾ? ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್, ಇವಾಗ ಸ್ಕೂಟಿಲಿ ನೀವು ಒಂದು ಸೇಹುನ್ ಇಬ್ಬರೇ ಕೂತಿದ್ದೀರಾ. ಸೇಹುನ್ ಆದಷ್ಟು ನಿಧಾನಕ್ಕೆ ಗಾಡಿ ಓಡಿಸ್ತಾ ಇದ್ದಾರೆ. ಸೇಹುನ್, ಅಲ್ಲಿ ಕಾಣಿಸಿದೆಯಲ್ಲ, ಅದೇ ನಮ್ಮ ಮನೆ, ಇಲ್ಲೇ ಸ್ಟಾಪ್ ಮಾಡು, ನಾನು ಇಲ್ಲೇ ಹೇಳ್ಕೊತೀನಿ. ಯಾಕೆ ವಯನ್, ಇನ್ನು ಸ್ವಲ್ಪ ದೂರ ತಾನೇ ಇದೆ, ನಾನೇ ಡ್ರಾಪ್ ಮಾಡ್ತೀನಿ ಬಿಡು. ಇಟ್ಸ್ ಓಕೆ ಸೇಹುನ್, ನಾನೇ ಹೋಗ್ತೀನಿ. ನನ್ನ ಜೊತೆಗೆ ನಿನ್ನ ನೋಡಿದ್ರೆ ನನ್ನ ಅಣ್ಣ ತಪ್ಪಾಗಿ ತಿಳ್ಕೊತಾನೆ. ಅವನಿಗೆ ನಾನು ಹುಡುಗರ ಜೊತೆಗೆಲ್ಲ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ಇಷ್ಟ ಆಗಲ್ಲ, ಗೊತ್ತಾ? ಮತ್ತು ನೀನು ಯಾರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದೆ? ನನ್ನೇನು ಹೇಳಿಲ್ವಾ ವಯನ್? ಇಲ್ಲ, ಕಿಮ್ಸು ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ಇವತ್ತು ಅವ್ರ ಮನೇಲಿ ಏನೋ ಫಂಕ್ಷನ್ ಅಂತ ಸುಳ್ಳು ಹೇಳಿದೆ. ಇದಕ್ಕೆ ನಾನು ಅದಕ್ಕೇನೋ ಸಪೋರ್ಟ್ ಮಾಡಿದ್ರು. ನನ್ನ ಅಣ್ಣ ಕಿಮ್ಸು ಮನೆ ಸ್ವಲ್ಪ ಹತ್ತಿರದಲ್ಲೇ ಇದ್ದಿದ್ದರಿಂದ ಹೋಗ್ಬಿಟ್ಟು ಬಾ ಅಂತ ಕಳಿಸ್ತಾ. ಅವನಿಗೆ ಗೊತ್ತಿಲ್ಲ ಸೇಹುನ್ ನಾನು ಸುಳ್ಳು ಹೇಳಿದೆ ಅಂತ. ಹೋ ಹಂಗಾ? ಸರಿ ವಯನ್, ನಾನಿನ್ನು ಹೊರಡ್ಲಾ? ಹೋಗ್ತೀಯಾ? ಏನು ಮಾಡಲಿ, ನೀನೇ ಹೇಳು. ಸೇಹುನ್, ಸ್ವಲ್ಪ ಹೊತ್ತು ಹೀಗೆ ಮಾತಾಡೋಣವಾ? ಓಕೆ, ಹೇಳು, ಏನದ್ರ ಬಗ್ಗೆ ಮಾತಾಡೋಣ? ನನಗೂ ಗೊತ್ತಾಗ್ತಿಲ್ಲ ಏನು ಮಾತಾಡೋದು. ಸೇಹುನ್, ನಿನ್ನ ಕೋಟ್ನ ನನಗೆ ಕೊಟ್ಟಿದ್ದೆ ಅಲ್ವಾ, ಅದನ್ನ ಇವತ್ತು ನಾನು ಕಾಲೇಜಿಗೆ ತೊಗೊಂಡು ಬಂದಿದ್ದೆ. ಬಟ್ ನೀನು ಇವತ್ತು ಬರೆದಿದ್ದಕ್ಕೆ ನಾನು ವಾಪಸ್ ಮನೆಗೆ ತೊಗೊಂಡು ಹೋದೆ. ಅದು ಇವಾಗ ನನ್ನ ಬ್ಯಾಗಲ್ಲಿದೆ, ನಾಳೆ ತಂದು ಕೊಡ್ತೀನಿ, ಸರಿನಾ? ಸರಿ. ಆಮೇಲೆ ನೀನು ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೋದಿತ್ತಲ್ವಾ ಸೇಹುನ್ ಇವತ್ತು ಕಾಲೇಜಿಗೆ ಬರಲ್ಲ ಅಂತ? ನನಗಲ್ದಿದ್ರು ಕಿಮ್ಸಿಗಾದರೂ ಹೇಳ್ಬೋದಿತ್ತಲ್ವಾ? ಯಾಕೆ ಕಾಲ್ ಮಾಡಲಿಲ್ಲ? ನಾನು ಕಾಲ್ ಟ್ರೈ ಮಾಡಿದಾಗ ನಿನ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಏನಾಗಿದೆ ನಿನ್ನ ಫೋನ್ಗೆ? ಆಗ ಸೇಹುನ್ ಲೈಟಾಗಿ ಸ್ಮೈಲ್ ಮಾಡಿಬಿಟ್ಟು, ವಯನ್, ಆ್ಯಕ್ಚುಲಿ ನನ್ನ ಫೋನ್ ನೆನ್ನೆಯಿಂದನೇ ಫುಲ್ ಡೆಡ್ಡಾಗಿ ಹೋಗಿದೆ. ಹೌದಾ? ಅಂದರೆ ನಾನು ಅದಕ್ಕೆ ನೆನ್ನೆಯಿಂದ ಚಾರ್ಜ್ಗೆ ಹಾಕಿಲ್ಲ. ನೆನ್ನೆ ಫುಲ್ ಟಯರ್ಡಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ನಾ, ನನಗೆ ಮಾರ್ನಿಂಗು ಬೇಗ ಎಚ್ಚರನೇ ಆಗಲಿಲ್ಲ ವಯನ್. ಸೊ ಅದಕ್ಕೆ ಕಾಲೇಜ್ ಕಟ್. ನನ್ನ ಫೋನ್ನ ಇವಾಗ ಎಲ್ಲಿ ಬಿಸಾಕಿದ್ದೀನೋ ನನಗೆ ಗೊತ್ತಿಲ್ಲ. ಇವಾಗ ಹೋಗಿ ಹುಡುಕ್ಬಿಟ್ಟು ಚಾರ್ಜಿಗೆ ಹಾಕ್ತೀನಿ. ಇವತ್ತಿನ ಡೇ ಹೇಗಿತ್ತು ನಿನಗೆ? ನೀನು ಹ್ಯಾಪಿಯಾಗಿದೆಯಾ ತಾನೇ? ಆವಾಗ ನೀವು ಇವತ್ತು ನಿಮ್ಮ ಆ್ಯಂಡ್ ಜೆ ಕೆ ನಡುವೆ ನಡೆದ ಕ್ಷಣಗಳನ್ನ ನೆನಪಿಸ್ಕೊಂಡು ಸಡನ್ನಾಗಿ ಸ್ಯಾಡ್ ಆಗ್ತೀರಾ. ಬಟ್ ಅದೇ ಸೇಮ್ ಟೈಮ್ ಇವಾಗ ಸೇಹುನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಲ್ವಾ, ಅದ್ರ ಬಗ್ಗೆ ಥಿಂಕ್ ಮಾಡಿ ಸ್ಮೈಲ್ ಮಾಡ್ತೀರಾ. ಇವಾಗ ಸದ್ಯಕ್ಕೆ ನಿಮಗೆ ಜೆ ಕೆ ಇವತ್ತು ನಿಮ್ಮ ಹತ್ರ ಹೇಗೆ ಬಿಹೇವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸೇಹುನ್ಗೆ ಹೇಳೋಕ್ಕೆ ಇಷ್ಟ ಆಗ್ತಿಲ್ಲ. ಸೊ ಆ ಕಾರಣಕ್ಕೆ ನೀವೇನೂ ಶೇರ್ ಮಾಡ್ಕೊಳ್ದೆ ಸುಮ್ಮನೆ ಹಾಗೆ ನಿಂತಿದ್ದೀರಾ. ನೆಕ್ಸ್ಟ್ ಸೇಹುನ್, ಸರಿ ವಯನ್, ನಂಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ, ನೀನು ಸೇಫಾಗಿ ಮನೆಗೆ ಸೇರು ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನೀವು ಮುಂದೆ ನಡ್ಕೊಂಡು ಬರ್ತಿರ್ತೀರಾ. ಓಯ್, ಈ ಟೈಮಲ್ಲಿ ಎಲ್ಲಿಗೆ ಹೋಗಿ ಬರ್ತಾ ಇದೆಯಾ ನೀನು?
ನಿಂಗೇನು ನೈಟ್ ಹೊತ್ತಲ್ಲಿ ಆಚೆ ಓಡಾಡೋ ಕಾಯಿಲೆ ಏನಾದರೂ ಇದೆಯಾ? ಯಾರೇ ಅವನು ಇಷ್ಟೊತ್ತಲ್ಲಿ ಅಲ್ಲಿ ನಿಂತ್ಕೊಂಡು ಯಾವನ ಜೊತೆ ಏನು ಮಾತಾಡ್ತಿದ್ದೆ? ನನ್ನ ಮಗ ಹೆಲ್ಮೆಟ್ ಹಾಕಿದ್ದ, ಅವನ ಮೂತಿ ಸರಿಯಾಗಿ ಕಾಣಿಸ್ಲಿಲ್ಲ ನನಗೆ. ನಿನ್ನೆ ನನ್ನ ಕಾರಲ್ಲಿ ಡ್ರಾಪು, ಇವತ್ತು ಯಾವೊಂದೋ ಡಬ್ಬ ಸ್ಕೂಟಿಯಲ್ಲಿ ಡ್ರಾಪ್ ತೊಗೊಂಡು ಬರ್ತಾಯಿದ್ಯಾ? ಹೇಳು, ಎಲ್ಲಿಗೆ ಹೋಗಿ ಬರ್ತಾಯಿದ್ಯಾ? ಚೇಕೆ, ನೀನು ಇಲ್ಲಿಗೂ ಬಂದ್ಯಾ ನನಗೆ ಕಾಟ ಕೊಡೋಕ್ಕೆ? ಸುಮ್ಮನೆ ಹೊರಟೋಗು. ಹೇಯ್, ನಾನು ಹೋಗೋದಾಗಿರಲಿ, ನೀನು ಇವಾಗ ಎಲ್ಲಿಗೆ ಹೋಗಿ ಬರ್ತಾಯಿದ್ಯಾ ಅಂತ ಹೇಳು. ಯಾರೇ ಅವನು? ನಿಂಗೆ ಯಾಕೆ ಹೇಳಬೇಕು ನಾನು? ಹೇಳಲ್ಲ. ಸುಮ್ಮನೆ ಟೆನ್ಷನ್ ಮಾಡಬೇಡ, ನನಗೆ ಹೇಳ್ಬಿಡು. ನಿಂಗೆ ಯಾಕೆ ಟೆನ್ಷನ್ ಆಗುತ್ತೆ ಜೇಕೆ? ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಯಾರ ಜೊತೆ ಬೇಕಾದರೂ ಮಾತಾಡ್ತೀನಿ. ನಿನಗೇನು ಕಷ್ಟ? ಇದನ್ನೆಲ್ಲ ನಿನ್ನ ಹತ್ರ ಹೇಳೋ ಅಗತ್ಯ ಏನಿದೆ ನನಗೆ? ನೀನು ಯಾಕೆ ನನ್ನ ಪ್ರಶ್ನೆ ಮಾಡ್ತೀಯಾ? ಯಾಕಂದರೆ ನೀನು ನಿನ್ನ ಹೇಳು, ಯಾಕೆ ಸುಮ್ಮನಾದೆ? ನೀನು ನನ್ನ ಎನಿಮಿ ಕಣೆ. ನಿನ್ನ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಒಂದು ಬಿಡದೆ ತಿಳ್ಕೊಬೇಕು ನಾನು, ಅದಕ್ಕೆ ಕೇಳಿದೆ. ಸಾಕಾ? ಮರ್ಯಾದೆಯಿಂದ ಹೇಳು ಇವಾಗ ಅಂತ ಜೇಕೆ ನಿಮ್ಮ ಫೇಸಿಗೆ ಹಾಕಿ ನಿಮ್ಮ ಚೀಕ್ಸ್ನ ಗಟ್ಟಿಯಾಗಿ ಪಿಂಚ್ ಮಾಡ್ತಾರೆ. ಹಾಂ ಜೇಕೆ ಜೇಕೆ ಬಿಡು, ಜೇಕೆ ಬಿಡು, ನನ್ನ ಕೆನೆ ನೋಯ್ತಿದೆ, ಬಿಡು. ಹೌದಾ, ಇರು, ಅದಕ್ಕೆ ಇವಾಗ ಔಷಧಿ ಹಚ್ತೀನಿ. ಅಬ್ಬಬ್ಬ, ಎಷ್ಟು ಕೆಂಪ ಕಾಣ್ತಿದೆ ನಿನ್ನ ಕೆನ್ನೆ, ಒಳ್ಳೆ ಆ್ಯಪಲ್ ಥರ ಇದೆ ಕಣೆ ಅಂತ ಜೇಕೆ ನಿಮ್ಮ ಕೆನ್ನೆನ ಹಾಗೆ ಕಚ್ಚಿಬಿಡ್ತಾರೆ. ನೀವು ಜೋರಾಗಿ ಕಿರಿಚ್ಕೊತೀರಾ. ಛೀ, ಏನಿದು ನಮ್ಮ ಜೇಕೆ ಎಫೆ ಫುಲ್ಲು ವಯನ್ನ ಕಚ್ಚೋದ್ರಲ್ಲೇ ಇದ್ದಾರೆ. ಓಕೆ, ಬ್ಯಾಕ್ ಟು ಸ್ಟೋರಿ. ನೀವು ಕಿರ್ಚಿ ಸೌಂಡ್ ಕೇಳಿ ನಿಮ್ಮಣ್ಣ ಮೇನ್ ಡೋರ್ನ ಓಪನ್ ಮಾಡ್ತಾರೆ. ಜೇಕೆ ಟಕ್ಕನ್ನು ಅಲರ್ಟ್ ಆಗಿಬಿಟ್ಟು ನಿಮ್ಮನ್ನ ಅಲ್ಲೇ ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಓಡ್ಬಿಡ್ತಾರೆ, ಎಸ್ಕೇಪ್ ಆಗಿಬಿಡ್ತಾರೆ ಅವರು. ನೆಕ್ಸ್ಟ್ ನೀವು ನಿಮ್ಮ ಕೆನ್ನೆ ಮೇಲೆ ಕೈ ಹಿಡ್ಕೊಂಡು ಫ್ರಂಟ್ ಗೇಟ್ ಓಪನ್ ಮಾಡಿ ಫಾಸ್ಟಾಗಿ ಮನೆ ಒಳಗಡೆ ಓಡಿ ಬರ್ತೀರಾ. ವಯನ್, ಏನಾಯಿತು? ಯಾರೋ ನಮ್ಮ ಮನೆ ಮುಂದೆ ಜೋರು ಕಿರಿಚ್ಕೊಂಡಂಗೆ ಕೇಳಿಸ್ತಲ್ಲ ನನಗೆ. ಅದು ನೀನಾ? ಹೌದು ಅಣ್ಣ, ಅದು ಗೇಟ್ ಹತ್ರ ಯಾವುದೋ ಒಂದು ವಿಚಿತ್ರವಾದ ಹುಳ ನೋಡಿದ್ನಾ, ಅದಕ್ಕೆ ಭಯದಲ್ಲಿ ಕಿರಿಚ್ಬಿಟ್ಟೆ. ಓ ಸರಿ, ನಿಂತ್ಕೋ ವಯನ್. ಯಾಕೆ ಕೆನ್ನೆ ಮೇಲೆ ಕೈ ಹಿಡ್ಕೊಂಡೇ ಹೋಗ್ತಿದ್ಯಾ? ಏನಾಯಿತು? ಏನಿಲ್ಲ ಬಿಡು ಅಣ್ಣ, ನಂಗೆ ಟಯರ್ಡ್ ಆಗ್ತಿದೆ, ನಂಗೆ ರೆಸ್ಟ್ ಬೇಕು. ಹಾಂ, ಏನಾಯಿತು ಇವಳಿಗೆ? ಹೋಗಬೇಕಾದ್ರೆ ಚೆನ್ನಾಗೇ ಹೋದ್ಲಲ್ಲ, ಇವಾಗ ನೋಡಿದರೆ ಯಾಕೋ ಡಲ್ಲಾಗಿ ಕಾಣಿಸ್ತಿದ್ದಾಳೆ. ರೀ, ವಯನ್ ಮನೆಗೆ ಬಂದ್ಲಾ? ಹ್ಞೂ ಕಣೆ ಬಂದ್ಲೋ, ಆದರೆ ಯಾಕೋ ಸ್ವಲ್ಪ ಡಲ್ಲಾಗಿದ್ದಾಳೆ. ರೀ, ಫಂಕ್ಷನ್ ಮನೇಲಿ ಕಿಮ್ಸು ಜೊತೆ ಸುತ್ತಾಡಿರ್ತಾಳೆ ಅಲ್ಲಿ ಇಲ್ಲಿ ಅಂತ, ಎಲ್ಲೋ ಅವಳಿಗೆ ಸುಸ್ತಾಗಿದೆ. ಬಿಡಿ, ಬೆಳಗ್ಗೆ ಕೇಳ್ಕೊಳ್ಳೋಣ. ಇವಾಗ ಬನ್ನಿ, ನಿದ್ದೆ ಬರ್ತಿದೆ ನನಗೆ. ಸರಿ. ನೆಕ್ಸ್ಟ್ ನೀವು ಇವಾಗ ಮಿರರ್ ಮುಂದೆ ನಿಂತು ನಿಮ್ಮ ಕೆನ್ನೆಗೆ ಆಯಿಲ್ಮೆಂಟ್ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀರಾ. ನಿಮಗೆ ತುಂಬ ಪೇಯ್ನ್ ಆಗ್ತಿದೆ. ಈ ಜೇಕೆ ನನಗೆ ಯಾಕೆ ಹೀಗೆ ಮಾಡ್ತಾನೆ? ನಾನಂತ ತಪ್ಪು ಏನು ಮಾಡಿದೆ? ಅವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಪದೇ ಪದೇ ನನ್ನ ಟಾರ್ಚರ್ ಮಾಡ್ತಾ ಇರ್ತಾನೆ. ನನ್ನ ಕೆನ್ನೆ ಮೇಲೆ ಇರೋ ಈ ಮಾರ್ಕ್ನ ನಾನು ಹೇಗೆ ಮರೆ ಮಚ್ಚಲಿ? ನನ್ನ ಅಣ್ಣ ಅದಕ್ಕೆ ಇದನ್ನ ನೋಡಿದ್ರೆ ಅಷ್ಟೇ ಕತೆ. ಓ, ನಾಳೆಯಿಂದ ನಾನು ಫೌಂಡೇಶನ್ ಯೂಸ್ ಮಾಡಬೇಕು, ನಂಗೆ ಬೇರೆ ದಾರಿನೇ ಇಲ್ಲ ಅಂದ್ಕೊಂಡು ಮಲ್ಕೋತೀರಾ? ಇಲ್ಲಿ ನಮ್ಮ ಜೇಕೆ ನಿಮ್ಮನ್ನೇ ನೆನಪಿಸ್ಕೊಂಡು ಬಾರಲ್ಲಿ ಕೂತು ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಿದ್ದಾರೆ. ಜೇಕೆ, ಒಬ್ಬನೇ ಕಾರ್ ತೊಗೊಂಡು ಎಲ್ಲೋಗಿದ್ದೆ? ಹಾಂ, ಎಲ್ಲೋ ಹೋಗಿದ್ದೆ ಮಗ, ಆ್ಯಪಲ್ ತಿನ್ನೋಕ್ಕೆ. ಏನು? ಏನೂ ಇಲ್ಲ ಜಮೀನ್, ಟೇ ಎಲ್ಲಿದ್ದಾನೆ ಅಂತ ನೋಡೋದಕ್ಕೆ ಹೋಗಿದ್ದೆ ಮಗ. ಅವನು ನನ್ನ ಜೊತೆ ಮುನಿಸ್ಕೊಂಡಿದ್ದಾನಲ್ವಾ, ಅದಕ್ಕೆ ಅವನ ಸಮಾಧಾನ ಮಾಡಿ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ. ವಾ, ಮತ್ತು ಟೇಯಲ್ಲಿ ನೀನು ಮಾತ್ರ ಬಂದಿದೀಯಾ? ಜಿಮಿನಾ, ಅವ್ನು ಬರಲಿಲ್ಲ ಮಗ, ನನ್ನ ಮೇಲೆ ಇನ್ನೂ ಕೋಪದಲ್ಲೇ ಇದ್ದಾನ ಅವನು. ಅಲ್ಲ, ಅವಳಿಗೆ ಯಾರು ಮಗ? ಏನು ಆ ವಯ್ಯನ್ ಬರೋ ವಹಿಸ್ಕೊಂಡು ನನ್ನ ಜೊತೆಗೆ ಜಗಳ ಮಾಡ್ತಾನೆ ಅವನು. ಇದು ಸರಿ, ನೀನೇ ಹೇಳು. ನೆನ್ನೆ ಮೊನ್ನೆ ನಮ್ಮ ಕಾಲೇಜಿಗೆ ಬಂದೊಳಗೋಸ್ಕರ ಈಟೆ ನನ್ನ ಮೇಲೆ ತಿರುಗಿ ಬಿದ್ದಿದ್ದು, ನ್ಯಾಯನ ನೀನೇ ಹೇಳು. ಸಾಕು, ಸುಮ್ಮನೆ ರೋಜಕ್ಕೆ, ನಾನು ನೋಡ್ತಾನೆ ಇದ್ದೀನಿ. ಆ ವಯ್ಯನ ಜೊತೆ ತುಂಬ ತಪ್ಪಾಗಿ ನಡ್ಕೋತಾ ಇದೆಯಾ ನೀನು. ನಿನ್ನ ಹಿಂದೆ ಬೀಳೋ ಹುಡುಗಿರ ಜೊತೆ ಹೇಗೆ ಬೇಕಿದ್ರು ನೋಡ್ಕೊ. ಫ್ಲಾಟ್ ಮಾಡ್ತೀಯೋ ಏನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು, ನಾನೇನು ಕೇಳಲ್ಲ. ಆದರೆ ಸುಮ್ಮನಿರೋ ಹುಡುಗಿನ ನೀನೇ ಯಾಕೆ ವಾಂಟೆಡಾಗಿ ಟಾರ್ಗೆಟ್ ಮಾಡ್ತೀಯಾ? ಮಾಡಬೇಡ. ತೋ ಜಿಮ್ಮಿನ, ನೀನು ಅವಳ ಪರನ? ಯಾಕ್ರೋ ನೀವಿಬ್ಬರು ಸೇರಿ ನನಗೆ ಮಿತ್ರದ್ರೋಹ ಮಾಡ್ತಿದ್ದೀರಾ? ನನಗೆ ಅವಳನ್ನು ಬಿಡೋ ಮನಸ್ಸೇ ಇಲ್ಲ ಮಗ, ಅವಳು ಬೇಕು ನನಗೆ. ಹಾಂ, ಬೇಕಾ ಅಂದರೆ ಅವಳ ಮೇಲೆ ಲವ್ ಹುಟ್ಟಿದ್ಯಾ ಜೇಕೆ ನಿಂಗೆ? ಎಂಥದ್ದು ಲವ್ವಾ? ಆ ಕರ್ಮ ಎಲ್ಲ ಇಲ್ಲ, ಜಸ್ಟ್ ಅವಳು ಬೇಕು ಅಷ್ಟೇ. ಅವಳ ಜೊತೆ ಚೆನ್ನಾಗಿ ಫ್ಲರ್ಟ್ ಮೋಡಲ್ಲಿ ಪ್ಲೇ ಮಾಡಿ ಸೈಡಿಗೆ ಬೀಸಾಕಬೇಕು. ಜಿಮನ, ಇದುವರೆಗೂ ನನಗೆ ಬೀಳ್ದಿರೋ ಹುಡುಗಿರೋ ಯಾರಾದರೂ ಇದ್ದಾರಾ ಹೇಳು? ಯಾರೂ ಇರಲೂಬಾರ್ದು. ಸೊ ಇವಳಿಗೂ ಒಂದು ಕಾಳು ಹಾಕಿ ಬಕ್ರ ಮಾಡ್ತೀನಿ. ಅದು ನೀನು ಅಂದ್ಕೊಂಡಿರೋವಷ್ಟು ಈಸಿ ಅಲ್ಲ ಜೇಕೆ. ವಯನ್ನೆಲ್ಲ ಹುಡುಗಿರ್ತಾರ ಅಲ್ಲ. ಅದನ್ನು ನೋಡೇ ಬಿಡೋಣ. ಅವಳನ್ನ ಪಕ್ಕ ಪಟಾಯಿಸ್ತೀನಿ ನಾನು, ನೋಡ್ತಾ ಇರೋ. ಚಾಲೆಂಜ್? ಎಸ್, ಚಾಲೆಂಜ್. ನೆಕ್ಸ್ಟ್
ಹೀಗೆ ಕೆಲವು ಡೇಸ್ಗಳು ಪಾಸ್ ಆಗುತ್ತೆ. ಜೆ ಕೆ ಕಾಲೇಜಲ್ಲಿ ಡೈಲಿ ಗ್ಯಾಪ್ ಸಿಕ್ತಾಗೆಲ್ಲ ನಿಮ್ಮನ್ನ ಅವ್ರ ಬಲೆಗೆ ಬೀಳಿಸ್ಕೊಂಡು ನಿಮ್ಮ ಹತ್ರ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ನೀವು ಅವ್ರಿಗೆ ಅವಕಾಶನೇ ಕೊಡ್ತಾ ಇರಲ್ಲ. ಆಲ್ಮೋಸ್ಟ್ ಕಿಮ್ಸು ಆ್ಯಂಡ್ ಸೇಹುನ್ ಜೊತೆಗೆ ಕ್ಲೋಸ್ ಆಗಿರ್ತೀರ. ಸೊ ಜೆ ಕೆಗೆ ಚಾನ್ಸೇ ಸಿಗ್ತಲ್ಲ, ಅವ್ರಿಗೆ ಸಿಟ್ಟು ಬರ್ತಿರುತ್ತೆ. ಡೇ ಬೈ ಡೇ ಕಳೆದಂತೆ ಜೆ ಕೆಗೆ ನಿಮ್ಮ ಮೇಲೆ ಲವ್ ಫೀಲ್ ಅನ್ನೋದಕ್ಕಿಂತ ಲಸ್ಟ್ ಫೀಲೇ ಜಾಸ್ತಿ ಆಗ್ತಿರುತ್ತೆ. ಹೀಗೆ ಒನ್ ಡೇ ನಿಮ್ಮ ಕಾಲೇಜಲ್ಲಿ ಯಾವುದೋ ಒಂದು ಕಲ್ಚರಲ್ ಇವೆಂಟ್ನ ಆರ್ಗನೈಸ್ ಮಾಡ್ತಾರೆ. ಇದು ಗ್ಲೋಬಲ್ ಇಂಟರ್ನ್ಯಾಷನಲ್ ಕಾಲೇಜ್ ಆಗಿದ್ದರಿಂದ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ನಿಮ್ಮ ಥರ ಅದರ್ ಕಂಟ್ರೀಸಿಂದ ಬಂದಿರೋರೇ ಇರ್ತಾರೆ. ನೆಕ್ಸ್ಟ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಸರ್, ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ಅದರ್ ಕಂಟ್ರೀಸಿಂದ ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ರೋ ನೀವೆಲ್ಲ ನಿಮ್ಮ ಕಂಟ್ರೀಸ್ನ ರೆಪ್ರೆಸೆಂಟ್ ಮಾಡೋ ಥರ ನಿಮ್ಮ ಟ್ರೆಡಿಷನಲ್ ಡ್ರೆಸ್ನ, ಅಂದರೆ ನಿಮ್ಮ ಟ್ರೆಡಿಷನಲ್ ಔಟ್ಫಿಟ್ನ ಫಂಕ್ಷನ್ಗೆ ಹಾಕ್ಕೊಂಡು ಬರ್ಬೋದು ಅಂತ ಅಸೆಂಬ್ಲಿಲಿ ಎಲ್ಲರ ಮುಂದೆ ಅನೌನ್ಸ್ ಮಾಡಿರ್ತಾರೆ. ಸೊ ಇವಾಗ ನೀವು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನಲ್ಲಿರೋ ಒಂದು ಸಾಫ್ಟ್ ಕಾಟನ್ ಸ್ಯಾರಿನ ನೀಟಾಗಿ ವಿಯರ್ ಮಾಡಿಕೊಂಡು ಅದಕ್ಕೆ ತಕ್ಕನ ಜ್ಯುವೆಲ್ಸ್ ಹಾಗೂ ಲೈಟ್ ಮೇಕಪ್ ಮಾಡಿಕೊಂಡು ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ದೀರಾ. ಆ್ಯಂಡ್ ಫ್ರೀ ಹೇರ್ ಬಿಟ್ಟಿರೋದ್ರಿಂದ ನೋಡೋಕ್ಕೆ ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದೀರಾ. ಸೇಹು ನಿಮ್ಮನ್ನ ನೋಡಿ ಆಲ್ರೆಡಿ ಫ್ಲ್ಯಾಟಾಗಿ ನಿಂತಿದ್ದಾರೆ. ಇನ್ನು ನಮ್ಮ ಜೆ ಕೆ ಅಂತೂ ಅವ್ರ ಕಣ್ಣೆಲ್ಲ ನಿಮ್ಮ ಮೇಲೆ ಇದೆ. ನಿಮ್ಮನ್ನೇ ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡ್ತಿದ್ದಾರೆ. ಏನು ಇವಳು ಯಾವ ಡ್ರೆಸ್ ಹಾಕಿದ್ರೂ ಒಳ್ಳೆ ಡಾಲ್ ಥರ ಕಾಣಿಸ್ತಾಳೆ. ಅದರಲ್ಲೂ ಈ ಔಟ್ಫಿಟ್ ಇವಳಿಗೆ ಪಕ್ಕ ಮ್ಯಾಚ್ ಆಗ್ತಿದೆ. ಅಪ್ಪೋ, ನನ್ನಿಂದ ಕಂಟ್ರೋಲಾಗಿ ಇರೋಕ್ಕೆ ಆಗ್ತಿಲ್ಲ. ನನ್ನ ಬಾಡಿಲಿ ಹಾರ್ಮೋನ್ಸ್ ಎಲ್ಲ ಭಯಂಕರವಾಗಿ ಆ್ಯಕ್ಟಿವ್ ಆಗ್ತಿದೆ. ಇವಳನ್ನ ಹೆಂಗಾದರೂ ಮಾಡಿ ಪಡ್ಕೋಬೇಕಲ್ಲ ನಾನು. ಏನು ಮಾಡಲಿ, ನನ್ನ ಮನಸ್ಸೇ ನಾನು ಒಳಗಿಲ್ಲ. ವಯ್ಯನ್, ನಂಗೆ ಏನೇ ಮಾಡಿದೆ ನೀನು? ನನ್ನ ಮೈಂಡ್ ಒಳಗೆಲ್ಲ ನಿನ್ನ ಥಾಟ್ಸೇ ಓಡ್ತಿದೆ. ನಂಗೆ ಒಂದೇ ಒಂದು ಚಾನ್ಸ್ ಕೊಡೆ, ಐ ನೀಡ್ ಯು ಅಂತ ಜೆ ಕೆ ನಿಮ್ಮನ್ನೇ ನೋಡ್ತಾ ಅವ್ರ ಲಿಪ್ಸ್ನ ಬೈಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವಾಗ ಎಲ್ಲರೂ ಫಂಕ್ಷನ್ ನಡೀತಿರೋ ಹಾಲಲ್ಲಿದ್ದೀರಾ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಇವಾಗ ಮೊದಲಿಗೆ ಒಂದು ರ್ಯಾಂಪ್ ವಾಕ್ ಮುಖಾಂತರ ಫಂಕ್ಷನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಟ್ರೆಡಿಷ್ನಲ್ ಡ್ರೆಸ್ಸಸ್ನ ವೇರ್ ಮಾಡ್ಕೊಂಡ್ಬಂದಿದ್ದೀರಾ ಅಲ್ವಾ? ಸೊ ಯಾರಿಗೆಲ್ಲ ಇಷ್ಟ ಇದೆ ಅಥವಾ ಇಂಟ್ರೆಸ್ಟ್ ಇರೋರು ನೀವೇ ಸ್ಟೇಜ್ ಮೇಲೆ ಬಂದು ರ್ಯಾಂಪ್ ವಾಕ್ ಮಾಡ್ಬೋದು. ಬೇಗ ಬನ್ನಿ, ಕಮಾನ್ ಗರ್ಲ್ಸ್. ಹೇ ವಯನ್, ನೀನು ಸ್ಟೇಜ್ ಮೇಲೆ ಹೋಗಿ ಸ್ಟೈಲಾಗಿ ಒಂದು ಕ್ಯಾಟ್ ವಾಕ್ ಮಾಡಿಬಿಟ್ಬಾರೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನಾ? ಅದೆಲ್ಲ ಬೇಡ ಕಿಮ್ಸು, ನಂಗೆ ಸೆಟ್ ಆಗಲ್ಲ. ನಾನು ಕ್ಯಾಟ್ ವಾಕ್ ಮಾಡಿದರೆ ತುಂಬ ಕೆಟ್ಟದಾಗಿರುತ್ತೆ ನೋಡೋಕ್ಕೆ. ಯಾಕೆ ಹಾಗೆ ಅನ್ಕೋತೀಯಾ? ಅಲ್ಲಿ ನೋಡು, ಅವರೆಲ್ಲ ಎಷ್ಟು ಮಜ್ವಾಗಿ ನಡ್ದಾಡ್ತಿದ್ದಾರೆ ಅಂತ. ನೀನು ಹೋಗೊಂದು ವಾಕ್ ಮಾಡು ವಯನ್, ನಾನು ಕ್ಲ್ಯಾಪ್ ಮಾಡ್ತೀನಿ ಅಂತ ಕಿಮ್ಸು ನಿಮ್ಮನ್ನ ಸ್ಟೇಜ್ ಹತ್ರ ನುಗ್ತಾಳೆ. ನೆಕ್ಸ್ಟ್ ನೀವು ಸ್ವಲ್ಪ ನಾಚಿಕೆ ಪಟ್ಕೊಂಡೆ ಸಖತ್ತು ಅಟ್ರಾಕ್ಟಿವ್ ಆಗಿ ಎಲ್ಲರ ಮುಂದೆ ಒಂದು ಕ್ಯಾಟ್ ವಾಕ್ ಮಾಡ್ತೀರಾ. ಇಲ್ಲಿ ನಮ್ಮ ಜೆ ಕೆ ಹೃದಯ ನಿಮ್ಮ ನೋಡಿ ಡವ ಜೋರು ಬಡ್ಕೋತಿದೆ. ನಿಮ್ಮ ತಳುಕು ಬಳುಕು ನಡಿಗೆ, ನಿಮ್ಮ ಮುದ್ದಾದ ನಗು ಅವರನ್ನು ಮೂಕವಿಸ್ಮಿತರನ್ನಾಗಿ ಮಾಡ್ತಿದೆ. ನಿಮ್ಮನ್ನ ನೋಡ್ತಾ ನೋಡ್ತಾ ಅವ್ರಿಗೆ ಅವ್ರ ಫೀಲಿಂಗ್ಸ್ಗಳು ಜಾಸ್ತಿ ಆಗ್ತಿದೆ. ಹೇಗೆ ಕಂಟ್ರೋಲ್ ಆಗಿರೋದು ಅಂತ ಗೊತ್ತಾಗದೆ ಕೂತಿತ್ತಾನೆ ಮತ್ತೆ ಅವ್ರ ಲಿಪ್ಸ್ನ ಬೈಟ್ ಮಾಡ್ತಾರೆ. ನೆಕ್ಸ್ಟ್ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಇವಾಗ ಜೆ ಕೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಜೆ ಕೆ ಸ್ಟೇಜ್ ಮೇಲೆ ಬಂದು ನಿಮ್ಮನ್ನೇ ಒಂಥರ ಸೆಲೆಕ್ಟಿವ್ ಲುಕ್ಕಲ್ಲಿ ನೋಡ್ತಾ ಸಖತ್ತು ಹಾಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾನಿವಾಗ ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ. ಮೇ ಬಿ ಅದಕ್ಕೆ ಕಾಪಿರೈಟ್ ಪ್ರಾಬ್ಲಮ್ ಬರ್ಬೋದು, ಬಟ್ ಆದರೂ ನಿಮಗೋಸ್ಕರ ಹಾಕ್ತೀನಿ. ಜೆ ಕೆನ ಈ ಸಾಂಗಲ್ಲಿ ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ಜಸ್ಟ್ ಎಂಜಾಯ್ ಮಾಡಿ. ಯಾಕಿಂಗಾಡ್ತೀಯೇ ನನ್ ಯಾಕಿಂಗ್ ಕಾಡ್ತೀಯೇ, ಯಾಕಿಂಗಾಡ್ತೀಯೇ ನನ್ ಯಾಕಿಂಗ್ ಕಾಡ್ತೀಯೇ, ಮೈಯಲ್ಲೆಲ್ಲ ನಾಗರ ಹಾವ ಹಾವ ಹಾವಳಿ, ಯಾಕಿಂಗಾಡ್ತೀಯೇ ನನ್ ಯಾಕಿಂಗ್ ಕಾಡ್ತೀಯೇ. ನೆಕ್ಸ್ಟ್ ಜೆ ಕೆ ಡ್ಯಾನ್ಸ್ ಎಲ್ಲ ಮಾಡಿ ಮುಗಿಸಿ ಕೋಪದಲ್ಲೇ ಸ್ಟೇಜ್ ಬಿಟ್ಟು ನಿಮ್ಮ ಹತ್ರ ಬರ್ತಾರೆ. ಬಿಕಾಸ್ ನೀವು ಜೆ ಕೆ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅವ್ರ ಮೇಲೆ ಗಮನ ಕೊಟ್ಟು ಅವ್ರನ್ನ ನೋಡ್ತಾ ಇರಲ್ಲ. ಅದ್ರ ಬದಲಾಗಿ ತಲೆ ಬಗ್ಗಿಸ್ಕೊಂಡು ನಿಮ್ಮ ಪಕ್ಕದಲ್ಲಿ ಕೂತಿದ್ದು ಸೇಹು ನನ್ನ ಕಿಮ್ಸು ಜೊತೆ ಗುಸುಗುಸು ಅಂತ ಏನೇನೋ ಮಾತಾಡ್ತಿರ್ತೀರಾ. ಜೆ ಕೆ ಡ್ಯಾನ್ಸ್ನ ಅಷ್ಟಾಗಿ ಅಬ್ಸರ್ವ್ ಮಾಡ್ತಿರಲ್ಲ. ಸೊ ಅದಕ್ಕೆ ಇವಾಗ ಜೆ ಕೆಗೆ ತುಂಬ ಕೋಪ ಬಂದು ಎಲ್ಲರ ಮುಂದೆ ಆ ಫಂಕ್ಷನ್ ಹಾಲಲ್ಲೇ ನಿಮ್ಮನ್ನ ಹಿಡ್ಕೊಂಡು ಚೆನ್ನಾಗಿ ಲಿಪ್ ಲಾಕ್ ಮಾಡ್ತಿದ್ದಾರೆ. ನೀವು ಶಾಕಲ್ಲೇ ಸುಮ್ಮನೆ ನಿಂತಿದ್ದೀರಾ. ಸೇಹುನ್ ಕಣ್ಣಲ್ಲಿ ಟಿಯರ್ಸ್ ಬರ್ತಿದೆ. ಸೊ ಇಲ್ಲಿಗೆ ಈ ಪಾರ್ಟ್ನ ಎಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಏನಾಗುತ್ತೆ ಅಂತ ನೋಡೋಣ ಮುಂದೆ. ಓಕೆನಾ? ನಿಮ್ಗೆ ಈ ಪಾರ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದ್ರ ನೆಕ್ಸ್ಟ್ ಪಾರ್ಟ್ ಹಾಕಿ ಅಂತ ಇವಾಗಲೇ ನನ್ನ ಹತ್ರ ಕೇಳಬೇಡಿ, ಯಾಕಂದರೆ ಇದನ್ನು ಹಾಕೋದು ನಾನು ಸ್ವಲ್ಪ ಲೇಟ್ ಆಗುತ್ತೆ. ಟೇದು ಅರ್ಧ ಆಗಿದೆ ಅಲ್ಲ ಸೈಕೋ ಫ್ರೆಂಡ್, ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಜಿಮಿನ್ಗೊಂದು ಒಂದು ಶಾಟ್ ಹಾಕ್ತೀನಿ. ಎಲ್ಲರೂ ಆಲ್ಮೋಸ್ಟ್ ಇನ್ಸ್ಟಾದಲ್ಲೂ ಯೂಟ್ಯೂಬಲ್ಲೂ ಪಾರ್ಟ್ 5 ಬೇಗ ಹಾಕಿ ಅಂತ ಇದನ್ನು ಕೇಳಿದ್ದಕ್ಕೆ ಬೇಗ ರೆಕಾರ್ಡ್ ಮಾಡಿ ಹಾಕ್ತೆ. ಪಾರ್ಟ್ 6ಗೆ ಸ್ವಲ್ಪ ಟೈಮ್ ಬೇಕು ನನಗೆ. ಓಕೆನಾ? ನೆಕ್ಸ್ಟ್ FF ಅಲ್ಲಿ ಮತ್ತೆ ಮಿಟಾಗೋಣ. ಅಲ್ಲಿವರೆಗೂ ಗುಡ್ ಬಾಯ್. ಥ್ಯಾಂಕ್ ಯು ಮಿಸ್.